ಹಲೋ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ PDO ಮತ್ತು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಿರತಕ್ಕಂಥ ಸಾಮಾನ್ಯ ಕನ್ನಡ ಮತ್ತು ಕಡ್ಡಾಯ ಕನ್ನಡದ 32ನೇ ವಿಡಿಯೋನ ಡಿಸ್ಕಸ್ ಮಾಡೋಣ. ಸೊ ಅದಕ್ಕೋಸ್ಕರ ಹೊಸದಾಗಿ ಬಂದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ವಿಡಿಯೋನ ಕೊನೆವರೆಗೂ ನೋಡಿ. ಕ್ವಶನ್ಗಳು ತುಂಬ ಇಂಪಾರ್ಟೆಂಟ್ ಮತ್ತು ಇದೇ ರೀತಿಯಾದ ಕ್ವಶನ್ ಪೇಪರ್ ಬರುತ್ತೆ ಎಕ್ಸಾಮ್ದಲ್ಲಿ. ಸೊ ಅದಕ್ಕೋಸ್ಕರ ಮೊದಲನೇ ಪ್ರಶ್ನೆ ನೋಡಿ, ಇಲ್ಲಿ ನೋಡಿ, ಊಟೋಪಚಾರ ಎಂಬಲ್ಲಿ ಯಾವ ಸಮಾಸವಿದೆ ಅಂತ ಕೇಳಿದ್ದಾರೆ. ಸೊ ಊಟೋಪಚಾರ ಅನ್ನುವಂಥ ಪದದಲ್ಲಿ ಕಂಡುಬರುವ ಸಮಾಸ ಯಾವುದು ಅಂದರೆ ಅಂಸಿ ಸಮಾಸ. ಇಲ್ಲಿ ಕಂಡುಬರುವುದು ಅಂಸಿ ಸಮಾಸ. ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ತ್ಯಾಜ್ಯ ವಿಲೇವಾರಿ ಎಂಬಲ್ಲಿ ಯಾವ ಸಮಾಸವಿದೆ? ತ್ಯಾಜ್ಯ ವಿಲೇವಾರಿ ಅನ್ನುವಂಥ ಪದದಲ್ಲಿ ಕಂಡುಬರುವ ಸಮಾಸ. ಸೊ ಇಲ್ಲಿ ಸರಿಯಾದಂತಹ ಉತ್ತರವಾಗುವುದು ಆಪ್ಷನ್ ಸಿ ನೋಡಿ. ಇಲ್ಲಿ ತತ್ಪುರುಷ ಸಮಾಸ ಕಂಡುಬರುತ್ತೆ. ತತ್ಪುರುಷ ಸಮಾಸ ತ್ಯಾಜ್ಯ ವಿಲೇವಾರಿ ಎಂಬಲ್ಲಿ. ನೆಕ್ಸ್ಟ್, ತಲುಪಿಯಾನು ಎಂಬುವ ಪದ ಯಾವ ಪದವಾಗಿದೆ? ತಲುಪಿಯಾನು ಅನ್ನುವಂಥದ್ದು ಪದ ಯಾವ ಪದ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. ಇದೊಂದು ಸಂಭವನಾರ್ಥಕ ಪದವಾಗಿದೆ. ಸಂಭವನಾರ್ಥಕ ಪದ ತಲುಪಿಯಾನು ಅನ್ನುವಂಥದ್ದು. ನೆಕ್ಸ್ಟ್, ರಶ್ಮಿ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡುತ್ತಿದ್ದಾಳೆ. ಸೊ ಇಲ್ಲಿ ಅಂಡರ್ಲೈನ್ ಮಾಡಿರ್ತಕ್ಕಂಥ ಪೋಸ್ಟ್ ಗ್ರ್ಯಾಜುಯೇಟ್ನ ಕನ್ನಡದ ಅರ್ಥ ಏನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ನೋಡಿ, ಸ್ನಾತಕೋತ್ತರ ವಿಭಾಗದಲ್ಲಿ ಅಂತ ಅದರ ಕನ್ನಡದ ಅರ್ಥವಾಗುತ್ತೆ, ಟ್ರಾನ್ಸ್ಲೇಷನ್. ನೆಕ್ಸ್ಟ್, ಅವರು ಕ್ಯಾಜುವಲ್ ಲೀವ್ ಹಾಕಿದ್ದಾರೆ, ನಾಳೆ ಆಫೀಸಿಗೆ ಬರುವುದಿಲ್ಲ. ಇಲ್ಲಿ ಕ್ಯಾಜುವಲ್ ಲೀವ್ನ ಸರಿಯಾದ ಕನ್ನಡದ ಅರ್ಥ ಏನು? ಟ್ರಾನ್ಸ್ಲೇಷನ್ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ನೋಡಿ, ಸಾಂದರ್ಭಿಕ ರಜೆ ಅಂತ ಹೇಳ್ಬೋದು. ಕ್ಯಾಜುವಲ್ ಲೀವ್ ಅಂತ ಅಂದರೆ ಸಾಂದರ್ಭಿಕ ರಜೆ. ನೆಕ್ಸ್ಟ್, ಕೆಲಸಕ್ಕಾಗಿ ಅರ್ಜಿ ಹಾಕುವಾಗ ಬಯೋಡೇಟಾ ನೀಡುವುದು ಅವಶ್ಯಕ. ಇದರಲ್ಲಿ ಬಯೋಡೇಟಾ ಅಂತ ಅಂದರೆ ಅದರ ಉತ್ತರ ಏನು? ಅದರ ಟ್ರಾನ್ಸ್ಲೇಷನ್ ಏನು? ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ, ಇದು ವ್ಯಕ್ತಿ ವಿವರ ಅಂತ ಹೇಳ್ಬೋದು. ಬಯೋಡೇಟಾ ಅಂತ ಅಂದರೆ ವ್ಯಕ್ತಿ ವಿವರ. ನೆಕ್ಸ್ಟ್, ಪಟ್ಟಣಗಳಲ್ಲಿ ವರ್ಷ ಕಳೆದಂತೆ ಸ್ಲಮ್ಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಈ ಸ್ಲಮ್ ಅಂತ ಅಂದರೆ ಅದರ ಇದು ಏನು? ಕನ್ನಡದ ರೂಪಾಂತರ. ಇಲ್ಲಿ ಆಪ್ಷನ್ ಸಿ ನೋಡಿ, ಕೊಳೆಗೇರಿ ಅಂತ ಕರೆಯಲಾಗುತ್ತದೆ. ಸ್ಲಮ್ ಅಂತಂದರೆ ಕೊಳೆಗೇರಿ. ನೆಕ್ಸ್ಟ್, ಕಂಡಕ್ಟರ್ ಸಿಟಿ ಊದಿದ ಕೂಡಲೇ ಬಸ್ಸು ಚಲಿಸಿತು. ಸೊ ಇಲ್ಲಿ ಕಂಡಕ್ಟರ್ನ ಸರಿಯಾದ ಕನ್ನಡದ ಅರ್ಥ ಏನು? ಸರಿಯಾದ ಉತ್ತರ ಆಪ್ಷನ್ ಎ ನೋಡಿ, ನಿರ್ವಾಹಕ ಅಂತ ಹೇಳ್ಬೋದು. ಕಂಡಕ್ಟರ್ ಅಂತ ಅಂದರೆ ನಿರ್ವಾಹಕ. ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ಅಜ್ಜಿ ನೂತದ್ದು ತಾತನ ಉಡಿದಾರಕ್ಕೆ ಸಾಲದು. ಸೊ ಇದರ ನುಡಿಗಟ್ಟಿನ ಒಂದು ಫುಲ್ ಫಾರ್ಮ್ ಏನಂತ ಕೇಳಿದ್ದಾರೆ, ಅರ್ಥ. ಇಲ್ಲಿ ಆಪ್ಷನ್ ಡಿ ನೋಡಿ, ಇದು ಸುಧಾರಣೆ ಬೇಕಿಲ್ಲ. ಅರ್ಜಿ ನೂತದ್ದು ತಾತನ ಉಡಿದಾರಕ್ಕೆ ಸಾಲದು ಅನ್ನುವಂಥದ್ದು ಈ ಒಂದು ಸರಿಯಾದ ಫಾರ್ಮ್ ವಾಕ್ಯವಾಗಿದೆ. ಊರಿನಲ್ಲಿ ರಂಗ, ಪರ ಊರಿನಲ್ಲಿ ದಂಡ. ಈ ವಾಕ್ಯ ಸರಿಯಾಗಿದೆ ಅಥವಾ ಇದಕ್ಕೇನಾದ್ರು ಸುಧಾರಣೆ ಬೇಕು ಅಂತ ಕೇಳಿದ್ದಾರೆ. ಅಂಡರ್ಲೈನ್ ಮಾಡಿರ್ತಕ್ಕಂಥ ಶಬ್ದಕ್ಕೆ ಇಲ್ಲಿ ಆಪ್ಷನ್ ಬಿ ನೋಡಿ, ಊರಿನಲ್ಲಿ ರಂಗ, ಪರ ಊರಿನಲ್ಲಿ ಮಂಗ ಅನ್ನುವುದು ಸರಿಯಾದಂತಹ ಒಂದು ಜೋಡಿ ಪದವಾಗಿದೆ. ಪ್ರತಿಯೊಬ್ಬ ಹುಡುಗರಿಗೂ ಬಹುಮಾನ ನೀಡಲಾಗುವುದು. ಇಲ್ಲಿ ಹುಡುಗರಿಗೂ ಅನ್ನುವಂಥ ಅಂಡರ್ಲೈನ್ ಮಾಡಿರ್ತಕ್ಕಂಥ ವರ್ಡನ್ನು ನಾವು ಯಾವುದರಿಂದ ಬದಲಾಯಿಸಿದರೆ ಸರಿಯಾದ ರೂಪವಾಗುತ್ತದೆ ಅಂತ ಅಂದರೆ ಆಪ್ಷನ್ ಬಿ ನೋಡಿ, ಪ್ರತಿಯೊಬ್ಬ ಹುಡುಗನಿಗೂ ಬಹುಮಾನವನ್ನು ನೀಡಲಾಗುವುದು ಅನ್ನೋದು ಸರಿಯಾದ ಪೂರ್ಣ ವಾಕ್ಯವಾಗಿದೆ. ನೆಕ್ಸ್ಟ್, ಊಟ ಮಾಡಿದ ನಂತರ ಹಣ್ಣುಗಳು ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದು. ಇಲ್ಲಿ ಹಣ್ಣುಗಳು ಅನ್ನುವಂಥ ಪದವನ್ನು ಯಾವುದರಿಂದ ನಾವು ಸಪ್ರೇಟ್ ಮಾಡಬಹುದು ಅಥವಾ ರಿಪ್ಲೇಸ್ ಮಾಡಬಹುದು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಬಿ ನೋಡಿ, ಊಟ ಮಾಡಿದ ನಂತರ ಹಣ್ಣುಗಳನ್ನು ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದು ಸರಿಯಾದ ವಾಕ್ಯವಾಗುತ್ತೆ. ನೆಕ್ಸ್ಟ್, ಉದಾಹರಣೆ, ಕಳೆದ ವಾರ ನಡೆದ ರಸ್ತೆ ಅಪಘಾತವೊಂದರಲ್ಲಿ 12 ಜನ ಸತ್ತುಕೊಂಡರು. ಅದರಲ್ಲಿ ಸತ್ತುಕೊಂಡರು ಅನ್ನುವಂಥದ್ದರ ಸರಿಯಾದ ರೂಪ ಏನು ಅಂತ ಕೇಳಿದರೆ, ಸೊ ಇಲ್ಲಿ ಆಪ್ಷನ್ ಬಿ ನೋಡಿ, ಸತ್ತರು ಅಂತ ನಾವು ರಿಪ್ಲೇಸ್ ಮಾಡಬಹುದು. ಕಳೆದ ವಾರ ನಡೆದ ರಸ್ತೆ ಅಪಘಾತವೊಂದರಲ್ಲಿ 12 ಜನ ಸತ್ತರು ಆಗುತ್ತೆ. ನೆಕ್ಸ್ಟ್, ಹುಡುಗನ ಮುಖ ಇಂಗು ತಿಂದ ಮಂಗನಂತಾಯಿತು. ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು? ಹುಡುಗನ ಮುಖ ಇಂಗು ತಿಂದ ಮಂಗನಂತಾಯಿತು ಅನ್ನುವಂಥ ವಾಕ್ಯದಲ್ಲಿ ಕಂಡುಬರುವ ಅಲಂಕಾರ ಯಾವುದೆಂದು ಉಪಮೇಯ ಅಲಂಕಾರ ಕಂಡುಬರುತ್ತೆ. ಆಪ್ಷನ್ ಎ ಇಲ್ಲಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್, ಕಾಲಿಗೆ ಬುದ್ಧಿ ಹೇಳು ಎಂಬುದು ಒಂದು ಏನು ಅಂತ ಕೇಳಿದ್ದಾರೆ. ಸೊ ಕಾಲಿಗೆ ಬುದ್ಧಿ ಹೇಳು ಅನ್ನುವಂಥ ವಾಕ್ಯ ಏನನ್ನು ಸೂಚಿಸುತ್ತದೆ? ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಇದೊಂದು ನುಡಿಗಟ್ಟು. ಇದೊಂದು ನುಡಿಗಟ್ಟಾಗಿದೆ.
ನೆಕ್ಸ್ಟ್ ಡ್ಯಾಶ್ ಇದು ಅನುಕರಣವಾಚಕ ಪದಕ್ಕೆ ಒಂದು ಉದಾಹರಣೆಯಾಗಿದೆ. ಯಾವುದು ಒಂದು ಅನುಕರಣವಾಚಕ ಪದಕ್ಕೆ ಉದಾಹರಣೆ? ಇಲ್ಲಿ ಆಪ್ಷನ್ ಎ ನೋಡಿ, ಬುಸುಗುಡು ಅನ್ನುವಂಥದ್ದು ಅನುಕರಣವಾಚಕ ಪದಕ್ಕೆ ಉದಾಹರಣೆಯಾಗಿದೆ. ಬುಸುಗುಡು. ಕರ್ಮಕ ಕ್ರಿಯಾಪದಕ್ಕೆ ಡ್ಯಾಶ್ ಒಂದು ಉದಾಹರಣೆ. ಕರ್ಮಕ ಕ್ರಿಯಾಪದಕ್ಕೆ ಯಾವುದು ಒಂದು ಉದಾಹರಣೆಯಾಗಿದೆ? ಇಲ್ಲಿ ಆಪ್ಷನ್ ಡಿ ನೋಡಿ, ಹಾಕು ಅನ್ನುವಂಥದ್ದು ಕರ್ಮಕ ಕ್ರಿಯಾಪದಕ್ಕೆ ಒಂದು ಉದಾಹರಣೆಯಾಗಿದೆ. ಹಾಕು ಪದ. ನೆಕ್ಸ್ಟ್ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಪಾಠ ಹೇಳಲು ಶಿಕ್ಷಕರು ಸಿದ್ಧರಾದರು. ಈ ವಾಕ್ಯದಲ್ಲಿ ಕರ್ತೃಪದ ಯಾವುದು? ಈ ವಾಕ್ಯದಲ್ಲಿ ಕಂಡುಬರ್ತಕ್ಕಂಥ ಕರ್ತೃಪದ. ಇಲ್ಲಿ ಆಪ್ಷನ್ ಸಿ ನೋಡಿ, ಯಾವುದು ಅಂದರೆ ಶಿಕ್ಷಕರು ಅನ್ನುವಂಥದ್ದು ಕರ್ತೃಪದವಾಗಿದೆ. ಅಂಗವಿಕಲ ವಿದ್ಯಾರ್ಥಿಗಳಿಗೆ ಪಾಠ ಹೇಳಲು ಶಿಕ್ಷಕರು ಸಿದ್ಧರಾದರು ಅನ್ನುವಂಥದ್ರಲ್ಲಿ ಇಲ್ಲಿ ಡ್ಯಾಶ್ ಇದು ಸರಿಯಾದ ಕ್ರಿಯಾರೂಪವಾಗಿದೆ, ಕ್ರಿಯಾಪದ ರೂಪವಾಗಿದೆ. ಯಾವುದು ಒಂದು ಸರಿಯಾದ ಕ್ರಿಯಾಪದ ರೂಪ? ಇಲ್ಲಿ ಆಪ್ಷನ್ ಎ ನೋಡಿ, ನಕ್ಕಳು ಅನ್ನುವಂಥದ್ದು ಒಂದು ಸರಿಯಾದ ಕ್ರಿಯಾಪದ ರೂಪವಾಗಿದೆ. ನಕ್ಕಳು. ನೆಕ್ಸ್ಟ್ ಡ್ಯಾಶ್ ಇದು ಸರಿಯಾದ ಕಾಗುಣಿತ ರೂಪದ ಶಬ್ದವಾಗಿದೆ. ಯಾವುದು ಒಂದು ಸರಿಯಾದ ಕಾಗುಣಿತ ರೂಪದ ಶಬ್ದ? ಇಲ್ಲಿ ಸರಿಯಾದಂಥದ್ದು ಆಪ್ಷನ್ ಎ ನೋಡಿ, ದೃಷ್ಟಾಂತ ಅನ್ನುವಂಥದ್ದು ಸರಿಯಾದ ಒಂದು ಕಾಗುಣಿತ ರೂಪದ ಶಬ್ದವಾಗಿದೆ. ದೃಷ್ಟಾಂತ. ನೆಕ್ಸ್ಟ್ ಡ್ಯಾಶ್ ಇದು ಸರಿಯಾದ ಕಾಗುಣಿತ ರೂಪದ ಶಬ್ದ. ಇದರಲ್ಲಿ ಸರಿಯಾದ ಸ್ಪೆಲ್ಲಿಂಗ್ ಇರುವ ಶಬ್ದ ಯಾವುದು? ಇಲ್ಲಿ ಆಪ್ಷನ್ ಎ ನೋಡಿ, ವೈಶಿಷ್ಟ್ಯತೆ ಅನ್ನುವಂಥದ್ದು ಆಪ್ಷನ್ ಎದಲ್ಲಿ ಇದೆಲ್ಲ ಅದು ಸರಿಯಾದ ಕಾಗುಣಿತ ರೂಪದ ಶಬ್ದವಾಗಿದೆ. ವೈಶಿಷ್ಟ್ಯತೆ. ನೆಕ್ಸ್ಟ್ ಮಾಡುತ್ತಾಳೆ ಎಂಬ ಕ್ರಿಯಾಪದದ ನಿಷೇಧ ರೂಪ ಏನು? ಮಾಡುತ್ತಾಳೆ ಅನ್ನುವಂಥ ಕ್ರಿಯಾಪದದ ನಿಷೇಧಾರ್ಥಕ ರೂಪ. ಇಲ್ಲಿ ಆಪ್ಷನ್ ಎ ನೋಡಿ, ಮಾಡುವುದಿಲ್ಲ ಅನ್ನುವಂಥದ್ದು ಮಾಡುತ್ತಾಳೆ ಎಂಬ ಕ್ರಿಯಾಪದದ ನಿಷೇಧ ರೂಪವಾಗಿದೆ. ಮಾಡುವುದಿಲ್ಲ. ನೆಕ್ಸ್ಟ್ ಆಸ್ಪತ್ರೆಯಲ್ಲಿಯ ರೋಗಿಗಳಿಗೆ ಹಣ್ಣನ್ನು ನೀಡಲಾಯಿತು. ಈ ವಾಕ್ಯದಲ್ಲಿಯ ಕರ್ತೃಪದ ಯಾವುದು? ಆಸ್ಪತ್ರೆಯಲ್ಲಿಯ ರೋಗಿಗಳಿಗೆ ಹಣ್ಣುಗಳನ್ನು ನೀಡಲಾಯಿತು. ಇಲ್ಲಿ ಆಪ್ಷನ್ ಡಿ ನೋಡಿ, ಯಾವುದೂ ಅಲ್ಲ. ಇದು ಸರಿಯಾದ ಒಂದು ಇದಾಗಿದೆ ಕರ್ತೃಪದ. ಕಾನೂನು ಬಾಹಿರ ಎಂಬುದರ ವಿಗ್ರಹ ರೂಪ ಯಾವುದು? ಕಾನೂನು ಬಾಹಿರ ಅನ್ನುವಂಥ ಪದದ ವಿಗ್ರಹ ರೂಪ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ, ಕಾನೂನಿಗೆ ಬಾಹಿರ ಅನ್ನುವಂಥದ್ದು ಕಾನೂನು ಬಾಹಿರ ಪದದ ವಿಗ್ರಹ ರೂಪವಾಗಿದೆ. ಆಪ್ಷನ್ ಬಿ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್ ಊಹಾತೀತ ಎಂಬುದರ ವಿಗ್ರಹ ರೂಪ ಯಾವುದು? ಊಹಾತೀತ ಅನ್ನುವಂಥ ಪದದ ವಿಗ್ರಹ ರೂಪ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ, ಊಹೆಗೆ ಅತೀತ ಅನ್ನುವಂಥದ್ದು ಊಹಾತೀತ ಪದದ ವಿಗ್ರಹ ರೂಪವಾಗಿದೆ. ಊಹೆಗೆ ಅತೀತ. ನೆಕ್ಸ್ಟ್ ಊರೂರು ಎಂಬಲ್ಲಿ ಸಂಧಿ ಇದೆ. ಯಾವ ಸಂಧಿ ಕಂಡುಬರುತ್ತೆ? ಊರೂರು ಅನ್ನುವಂಥ ಪದದಲ್ಲಿ ಕಂಡುಬರುವ ಸಂಧಿ ಯಾವುದು? ಇಲ್ಲಿ ಆಪ್ಷನ್ ಬಿ ನೋಡಿ, ಲೋಪ ಸಂಧಿಯು ಈ ಒಂದು ಊರೂರು ಪದದಲ್ಲಿ ಕಂಡುಬರುವ ಸಂಧಿಯಾಗಿದೆ. ಲೋಪ ಸಂಧಿ. ನೆಕ್ಸ್ಟ್ ತಿರುಗಾಟ ಎಂಬ ಪದದಲ್ಲಿ ಯಾವ ಸಂಧಿ ಇದೆ? ತಿರುಗಾಟ ಅನ್ನುವಂಥ ಪದದಲ್ಲಿರುವ ಸಂಧಿ ಯಾವುದು? ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಎ ನೋಡಿ, ಇದೊಂದು ಲೋಪ ಸಂಧಿಯಾಗಿದೆ. ತಿರುಗಾಟ ಅನ್ನುವಂಥ ಪದದಲ್ಲಿ ಲೋಪ ಸಂಧಿ ಕಂಡುಬರುತ್ತದೆ. ನೆಕ್ಸ್ಟ್ ವಿದ್ಯಾರ್ಥಿಗಳು ಎಂಬುದು ಯಾವ ಪದ? ಡ್ಯಾಶ್ ಪದವಾಗಿದೆ. ವಿದ್ಯಾರ್ಥಿಗಳು ಅನ್ನುವಂಥದ್ದು ಯಾವ ಪದ? ಸರಿಯಾದಂತಹ ಉತ್ತರ ಇದೆ ಆಪ್ಷನ್ ಡಿ ನೋಡಿ, ಇದೊಂದು ನಪುಂಸಕ ಲಿಂಗವಾಚಕ ಪದವಾಗಿದೆ. ನಪುಂಸಕ ಲಿಂಗವಾಚಕ ಪದ ವಿದ್ಯಾರ್ಥಿಗಳು ಅನ್ನುವಂಥ ಪದ. ನೆಕ್ಸ್ಟ್ ಎತ್ತು ಎಂಬುದು ಡ್ಯಾಶ್ ಪದ. ಎತ್ತು ಅನ್ನುವಂಥದ್ದು ಯಾವ ಪದವಾಗಿದೆ? ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ನೋಡಿ, ಒಂದು ನಪುಂಸಕ ಲಿಂಗದ ಪದವಾಗಿದೆ. ಎತ್ತು ಅನ್ನುವಂಥದ್ದು ನಪುಂಸಕ ಲಿಂಗದ ಪದ. ನೆಕ್ಸ್ಟ್ ಕನ್ನಡ ವಾಕ್ಯಗಳಲ್ಲಿ ವಿಶೇಷಣ ಸ್ಥಾನ ಯಾವುದು? ಕನ್ನಡ ವಾಕ್ಯಗಳಲ್ಲಿನ ವಿಶೇಷಣ ಸ್ಥಾನ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಏನು? ನಾಮಪದದ ಮುಂದೆ ಬರುತ್ತೆ. ಕನ್ನಡದ ವಾಕ್ಯಗಳಲ್ಲಿ ವಿಶೇಷಣ ಸ್ಥಾನವು ನಾಮಪದದ ಮುಂದೆ ಬರುತ್ತದೆ. ನೆಕ್ಸ್ಟ್ ಡ್ಯಾಶ್ ಇದು ಅವಧಾರಣೆಯಿಂದ ಕೂಡಿದ ಪದವಾಗಿದೆ. ಅವಧಾರಣೆಯಿಂದ ಕೂಡಿದಂತಹ ಪದ ಯಾವುದು?
ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ರಾಮಣೆ ಅನ್ನುವಂಥ ಪದವು ಒಂದು ಅವಧಾರಣೆಯಿಂದ ಕೂಡಿದಂತಹ ಪದವಾಗಿದೆ. ರಾಮಣೆ ಅನ್ನುವಂಥ ಪದ. ನೆಕ್ಸ್ಟ್, ಭಾರತದಲ್ಲಿ ಕೋಟ್ಯಂತರ ಇನ್ನೂ ಸಾಕ್ಷರತೆಯಿಂದ ದೂರ ಉಳಿದಿದ್ದಾರೆ. ಇದರಲ್ಲಿ ಕೋಟ್ಯಂತರ ಅನ್ನುವಂಥ ಪದದ ಸರಿಯಾದ ರೂಪ ಇಲ್ಲಿ ಆಪ್ಷನ್ ನೋಡಿ, ಕೋಟ್ಯಂತರ ಅನ್ನುವಂಥದ್ದು ಸರಿಯಾದ ರೂಪವಾಗುತ್ತೆ ಅಲ್ಲಿ. ನೆಕ್ಸ್ಟ್, ಉಪ್ಪಿನ ಪಟ್ಟಣವನ್ನು ಸೇರು, ಇದರ ನುಡಿಗಟ್ಟಿನ ಅರ್ಥ. ಸರಿಯಾದಂಥ ಉತ್ತರ ಆಪ್ಷನ್ ನೋಡಿ, ಮರಣ ಹೊಂದು ಅಂತ ಹೇಳಲಾಗುತ್ತದೆ. ನುಡಿಗಟ್ಟು ಉಪ್ಪಿನ ಪಟ್ಟಣವನ್ನು ಸೇರು ಅಂತಂದರೆ ಮರಣ ಹೊಂದು. ನೆಕ್ಸ್ಟ್, ಪಾತಾಳ ಗರಡಿ ಹಾಕು ಅನ್ನುವಂಥದ್ದರ ಒಂದು ಸರಿಯಾದ ನುಡಿಗಟ್ಟಿನ ಅರ್ಥ. ಪಾತಾಳ ಗರಡಿ ಹಾಕು. ಸರಿಯಾದ ಉತ್ತರ ಆಪ್ಷನ್ ಬಿ, ಚೆನ್ನಾಗಿ ಶೋಧಿಸು ಅನ್ನುವಂಥದ್ದು ಪಾತಾಳ ಗರಡಿ ಹಾಕು ನುಡಿಗಟ್ಟಿನ ಅರ್ಥವಾಗಿದೆ. ಚೆನ್ನಾಗಿ ಶೋಧಿಸು. ಇನ್ನು ದ್ರಾವಿಡ ಪ್ರಾಣಾಯಾಮ ಮಾಡು, ಇದರ ನುಡಿಗಟ್ಟಿನ ಅರ್ಥ ಏನು? ಸರಿಯಾದ ಉತ್ತರ ಆಪ್ಷನ್ ನೋಡಿ, ಸುತ್ತು ಬಳಸಿ ಮಾಡು. ದ್ರಾವಿಡ ಪ್ರಾಣಾಯಾಮ ಮಾಡು ಅಂತ ಅಂದರೆ ಸುತ್ತು ಬಳಸಿ ಮಾಡುವಾಗುತ್ತೆ. ನೆಕ್ಸ್ಟ್, ಆಕಾಶಕ್ಕೆ ಏಣಿ ಹಾಕು ನುಡಿಗಟ್ಟಿನ ಅರ್ಥ ಏನು? ಸರಿಯಾದಂತಹ ಉತ್ತರ ಆಪ್ಷನ್ ಡಿ ನೋಡಿ, ಅಸಾಧ್ಯವಾದುದಕ್ಕೆ ಪ್ರಯತ್ನಿಸು ಅನ್ನುವುದು ಆಕಾಶಕ್ಕೆ ಏಣಿ ಹಾಕು ಅನ್ನುವಂಥ ನುಡಿಗಟ್ಟಿನ ಅರ್ಥವಾಗಿದೆ. ಚಳ್ಳೆ ಹಣ್ಣು ತಿನ್ನಿಸು, ಈ ನುಡಿಗಟ್ಟಿನ ಅರ್ಥವೇನು? ಚಳ್ಳೆ ಹಣ್ಣು ತಿನ್ನಿಸು. ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಮೋಸ ಮಾಡು ಅನ್ನುವಂಥದ್ದು ಚಳ್ಳೆ ಹಣ್ಣು ತಿನ್ನಿಸು ಅನ್ನುವಂಥ ನುಡಿಗಟ್ಟಿನ ಅರ್ಥವಾಗುತ್ತದೆ. ಮೋಸ ಮಾಡು. ಅಡ್ಡಗೋಡೆಯ ಮೇಲೆ ದೀಪ ಬಿಟ್ಟಂತೆ ಮಾತನಾಡು ಅನ್ನುವಂಥ ನುಡಿಗಟ್ಟಿನ ಅರ್ಥವೇನು? ಅಡ್ಡಗೋಡೆಯ ಮೇಲೆ ದೀಪ ಬಿಟ್ಟಂತೆ ಮಾತನಾಡು. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಏನು ನೋಡಿ, ಸ್ಪಷ್ಟವಾದ ನಿಲುವನ್ನು ವ್ಯಕ್ತಪಡಿಸದಂತೆ ಮಾತನಾಡು, ಇದರ ನುಡಿಗಟ್ಟಿನ ಅರ್ಥವಾಗುತ್ತೆ. ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ಗೆದ್ದೆತ್ತಿನ ಬಾಲ ಹಿಡಿ, ಇದರ ನುಡಿಗಟ್ಟಿನ ಅರ್ಥ. ಗೆದ್ದೆತ್ತಿನ ಬಾಲ ಹಿಡಿ. ಇಲ್ಲಿ ಸರಿಯಾದಂತಹ ಉತ್ತರವಾಗುವುದು ಆಪ್ಷನ್ ಸಿ ನೋಡಿ, ಗೆಲ್ಲುವ ಪಕ್ಷವನ್ನು ಸೇರು ಅನ್ನುವಂಥದ್ದು ಗೆದ್ದೆತ್ತಿನ ಬಾಲ ಹಿಡಿ ಅನ್ನುವಂಥ ನುಡಿಗಟ್ಟಿನ ಅರ್ಥವಾಗುತ್ತದೆ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ಕಣ್ಣಿಗೆ ಎಣ್ಣೆ ಹಾಕಿ ನೋಡು ಅನ್ನುವಂತಹ ನುಡಿಗಟ್ಟಿನ ಅರ್ಥ. ಇಲ್ಲಿ ಸರಿಯಾದಂತಹ ಉತ್ತರವಾಗುವುದು ಆಪ್ಷನ್ ಸಿ ನೋಡಿ, ಎಚ್ಚರಿಕೆಯಿಂದ ಗಮನಿಸು. ಕಣ್ಣಿಗೆ ಎಣ್ಣೆ ಹಾಕಿ ನೋಡು ಅಂತ ಅಂದರೆ ಎಚ್ಚರಿಕೆಯಿಂದ ಗಮನಿಸು, ಇದರ ಅರ್ಥವಾಗುತ್ತದೆ. ನೆಕ್ಸ್ಟ್, ಮುಖಕ್ಕೆ ಮಂಗಳಾರತಿ ಎತ್ತು ಅನ್ನುವಂಥ ನುಡಿಗಟ್ಟಿನ ಅರ್ಥವೇನು? ಮುಖಕ್ಕೆ ಮಂಗಳಾರತಿ ಎತ್ತು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ, ಅವಮಾನ ಮಾಡು ಅನ್ನುವಂಥದ್ದು ಈ ಒಂದು ಮುಖಕ್ಕೆ ಮಂಗಳಾರತಿ ಎತ್ತು ನುಡಿಗಟ್ಟಿನ ಅರ್ಥವಾಗುತ್ತೆ ಇಲ್ಲಿ. ನೆಕ್ಸ್ಟ್, ಸಾರ್ಥಕ ಅನ್ನುವಂಥ ಪದದ ವಿರುದ್ಧಾರ್ಥಕ ಪದ ಯಾವುದು? ಸಾರ್ಥಕ ಪದದ ವಿರುದ್ಧಾರ್ಥಕ ರೂಪ. ಸರಿಯಾದ ಉತ್ತರ ಆಪ್ಷನ್ ಎ. ಆಪ್ಷನ್ ಬಿ ನೋಡಿ, ನಿರರ್ಥಕ ಅನ್ನುವಂಥದ್ದು ಸಾರ್ಥಕ ಪದದ ವಿರುದ್ಧಾರ್ಥಕ ಪದವಾಗಿದೆ. ನಿರರ್ಥಕ. ನೆಕ್ಸ್ಟ್, ಶೋಕ ಪದದ ವಿರುದ್ಧಾರ್ಥಕ ಪದ ಯಾವುದು? ಶೋಕ ಪದದ ವಿರುದ್ಧಾರ್ಥಕ ಪದ. ಸರಿಯಾದಂತಹ ಉತ್ತರ ಆಪ್ಷನ್ ಡಿ ನೋಡಿ, ಸಂತೋಷ ಅನ್ನುವಂಥದ್ದು ಶೋಕ ಪದದ ವಿರುದ್ಧಾರ್ಥಕ ಪದವಾಗಿದೆ. ಸಂತೋಷ. ನೆಕ್ಸ್ಟ್, ಮುನ್ನುಡಿ ಪದದ ವಿರುದ್ಧಾರ್ಥಕ ಪದವನ್ನು ಗುರುತಿಸಿರಿ. ಮುನ್ನುಡಿ ಪದದ ವಿರುದ್ಧಾರ್ಥಕ ಪದ. ಇಲ್ಲಿ ಸರಿಯಾದಂತಹ ಉತ್ತರವಾಗುವುದು ಆಪ್ಷನ್ ಡಿ ನೋಡಿ, ಹಿನ್ನುಡಿ ಅನ್ನುವಂಥದ್ದು ಮುನ್ನುಡಿ ಪದದ ವಿರುದ್ಧಾರ್ಥಕ ಪದವಾಗಿದೆ. ಹಿನ್ನುಡಿ. ರಚನೆ ಪದದ ವಿರುದ್ಧಾರ್ಥಕ ಪದ ಯಾವುದು? ರಚನೆ ಪದದ ವಿರುದ್ಧಾರ್ಥಕ ಪದ. ಸರಿಯಾದ ಉತ್ತರ ಆಪ್ಷನ್ ಡಿ ನೋಡಿ, ನಿರಚನೆ ಅನ್ನುವಂಥದ್ದು ರಚನೆ ಪದದ ವಿರುದ್ಧಾರ್ಥಕ ಪದವಾಗಿದೆ. ನಿರಚನೆ. ನೆಕ್ಸ್ಟ್, ಆಕೃತಿ ಪದದ ವಿರುದ್ಧಾರ್ಥಕ ಪದ ಯಾವುದು? ಆಕೃತಿ ಪದದ ವಿರುದ್ಧಾರ್ಥಕ ಪದ. ಇಲ್ಲಿ ಆಪ್ಷನ್ ಬಿ ನೋಡಿ, ನಿರಾಕೃತಿ ಅನ್ನುವಂಥದ್ದು ಆಕೃತಿ ಪದದ ವಿರುದ್ಧಾರ್ಥಕ ಪದವಾಗಿದೆ. ನಿರಾಕೃತಿ. ನೆಕ್ಸ್ಟ್, ಕೊಲ್ಲೂರು ಶಬ್ದದ ಅರ್ಥವನ್ನು ಗುರುತಿಸಿರಿ. ಕೊಲ್ಲೂರು ಅನ್ನುವಂಥ ಶಬ್ದದ ಅರ್ಥ.
ಇಲ್ಲಿ ಆಪ್ಷನ್ ಸಿ ನೋಡಿ, ಶಕ್ತಿ ದೇವತೆಯ ವಾಸಸ್ಥಳಕ್ಕೆ ಕೊಲ್ಲೂರು ಅಂತ ಕರೆಯಲಾಗುತ್ತದೆ. ಶಕ್ತಿ ದೇವತೆಯ ವಾಸಸ್ಥಳ ಕೊಲ್ಲೂರು ಮೂಕಾಂಬಿಕೆ ಅಂತ ಕರಿತೀವಲ್ಲ. ಆದಿ ಅಂದರೆ ಯಾರು? ಆದಿ ಅಂತ ಅಂದರೆ ಯಾರು? ಸರಿಯಾದಂತಹ ಉತ್ತರ ಆಪ್ಷನ್ ಡಿ ನೋಡಿ, ಮನೋರೋಗ ಅಂತ ಕರೆಯಲಾಗುತ್ತದೆ. ಆದಿರೆ ಅಂತ ಅಂದರೆ ಮನೋರೋಗ. ನೆಕ್ಸ್ಟ್, ಕರತಲಾಮಲಕ ಎಂದರೆ ಏನು? ಕರತಲಾಮಲಕ ಅಂತ ಅಂದರೆ ಏನು? ಸರಿಯಾದಂತಹ ಉತ್ತರವಾಗುವುದು ಆಪ್ಷನ್ ಸಿ ನೋಡಿ, ಸುಲಭ. ಕರತಲಾಮಲಕ ಅಂತ ಅಂದರೆ ಸುಲಭ. ನೆಕ್ಸ್ಟ್, ಕಣಸುನಿ ಅಂತ ಅಂದರೆ ಏನು? ಕಣಸುನಿ ಅಂದರೆ ಏನು? ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ನೋಡಿ, ಕನಸು ಕಾಣುವವನಿಗೆ ಕಣಸುನಿ ಅಂತ ಕರೆಯಲಾಗುತ್ತದೆ. ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ಇಂಚರ ಅಂದರೆ ಏನು? ಇಂಚರ ಅನ್ನುವಂಥ ಪದದ ಸಮಾನಾರ್ಥಕ ಕೇಳಿದ್ದಾರೆ. ಇಂಚ ಅಂತ ಅಂದರೆ ಇಲ್ಲಿ ಆಪ್ಷನ್ ಬಿ, ಇಂಪಾದ ಸ್ವರಕ್ಕೆ ಇಂಚರ ಅಂತ ಕರೆಯಲಾಗುತ್ತದೆ. ಇಂಪಾದ ಸ್ವರ. ನೆಕ್ಸ್ಟ್, ಮೀನ್ ಎಂದರೆ ಏನು? ಮೀನ್ ಅಂತ ಅಂದರೆ ಏನು? ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಎ ನೋಡಿ, ಹೊಳೆ ಅಂತ ಹೇಳಲಾಗುತ್ತದೆ. ಮೀನ್ ಅಂತ ಅಂದರೆ ಹೊಳೆ. ನೆಕ್ಸ್ಟ್, ತಿಂಗಳು ಎಂದರೆ ಏನು? ಸಮಾನಾರ್ಥಕ ಪದ ಅಥವಾ ಸಮೀಪದ ಪದವನ್ನು ಗುರುತಿಸಿರಿ ಅಂತ ಕೇಳಿದರೆ. ಸೊ ತಿಂಗಳು ಅಂತ ಅಂದರೆ ಚಂದ್ರ ಅಂತ ಹೇಳಲಾಗುತ್ತದೆ. ತಿಂಗಳು ಚಂದ್ರ. ನೆಕ್ಸ್ಟ್, ಉತ್ಪತ್ತಿ ಅಂತ ಅಂದರೆ ಏನು? ಉತ್ಪತ್ತಿ. ಸರಿಯಾದಂತಹ ಉತ್ತರವಾಗುವುದಿಲ್ಲಿ ಆಪ್ಷನ್ ಎ ನೋಡಿ, ನಿಷ್ಪತ್ತಿ ಆಗುತ್ತೆ. ನಿಷ್ಪತ್ತಿ. ಉತ್ಪತ್ತಿ ಅಂತ ಅಂದರೆ ನಿಷ್ಪತ್ತಿ ಅಥವಾ ನಿಷ್ಠೆತ್ತಿ. ನೀವು ಪಾಸ್ಪೋರ್ಟ್ ಮಾಡಿಸಿಕೊಂಡಿದ್ದರೆ ಅನ್ನುವುದು ಅದನ್ನು ಜೋಪಾನವಾಗಿ ಇರಿಸಿಕೊಳ್ಳಿ. ಇಲ್ಲಿ ಪಾಸ್ಪೋರ್ಟ್ನ ಒಂದು ಕನ್ನಡದ ರೂಪ ಏನು? ಇಲ್ಲಿ ಆಪ್ಷನ್ ಬಿ, ರಹದಾರಿ ಪತ್ರ ಅಂತ ಕರೆಯಲಾಗುತ್ತದೆ. ಪಾಸ್ಪೋರ್ಟ್ಗೆ ರಹದಾರಿ ಪತ್ರ ಅಂತ ಕರೆಯಲಾಗುತ್ತದೆ. ನೆಕ್ಸ್ಟ್, ಈ ವರ್ಷ ಮನಃಶಾಸ್ತ್ರಜ್ಞರ ಕಾನ್ಫರೆನ್ಸ್ ಎಲ್ಲಿ ನಡೆಯುತ್ತದೆ ಎಂಬುದು ನಿರ್ಧರಿತವಾಗಿಲ್ಲ. ಇಲ್ಲಿ ಕಾನ್ಫರೆನ್ಸ್ನ ಕನ್ನಡದ ರೂಪ ಏನು? ಟ್ರಾನ್ಸ್ಲೇಷನ್ ಕೇಳಿದರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರವಾಗೋದು ಆಪ್ಷನ್ ಬಿ ನೋಡಿ, ಸಮಾವೇಶ. ಕಾನ್ಫರೆನ್ಸ್ ಅಂತ ಅಂದರೆ ಸಮಾವೇಶ. ನೆಕ್ಸ್ಟ್, ಕೇಳಿದ ಮಾತು ಎಂಬಲ್ಲಿ ಕೇಳಿದ ಎಂಬುದು ಏನು? ಸರಿಯಾದಂತಹ ಉತ್ತರವಾಗುವುದು ಆಪ್ಷನ್ ಸಿ ನೋಡಿ, ಕೃದಂತ ವಿಶೇಷಣ. ಕೇಳಿದ ಮಾತು ಎಂಬಲ್ಲಿ ಕೇಳಿದ ಅನ್ನುವುದು ಒಂದು ಕೃದಂತ ವಿಶೇಷಣವಾಗಿದೆ. ನೆಕ್ಸ್ಟ್, ಮಾಡುತ್ತಿದ್ದನು ಎಂಬುದು ಯಾವ ಕ್ರಿಯಾಪದ? ಮಾಡುತ್ತಿದ್ದನು ಅನ್ನುವಂಥದ್ದು ಡ್ಯಾಶ್ ಕ್ರಿಯಾಪದವಾಗಿದೆ. ಸರಿಯಾದಂತಹ ಉತ್ತರ ಆಪ್ಷನ್ ಸಿ ನಡೆದೊಂದು ಭೂತ ನಿರಂತರ ಕ್ರಿಯಾಪದವಾಗಿದೆ. ಭೂತ ನಿರಂತರ ಕ್ರಿಯಾಪದ ಮಾಡುತ್ತಿದ್ದನು ಅನ್ನುವಂಥ ಶಬ್ದ. ಡ್ಯಾಶ್ ಇದು ಕರ್ತರಿ ರೂಪದ ಕ್ರಿಯಾಪದವಾಗಿದೆ. ಯಾವುದು ಒಂದು ಕರ್ತರಿ ರೂಪದ ಕ್ರಿಯಾಪದ? ಇದು ಆಪ್ಷನ್ ಡಿ, ತಿನ್ನುತ್ತಾರೆ ಅನ್ನುವಂಥದ್ದು ಕರ್ತರಿ ರೂಪದ ಕ್ರಿಯಾಪದವಾಗಿದೆ. ತಿನ್ನುತ್ತಾರೆ ಅನ್ನುವಂಥ ಶಬ್ದ. ನೆಕ್ಸ್ಟ್, ತಿನ್ನಬಹುದು ಎಂಬುದು ಡ್ಯಾಶ್ ಪದವಾಗಿದೆ. ತಿನ್ನಬಹುದು ಅನ್ನುವಂಥದ್ದು ಯಾವ ಪದ? ಸರಿಯಾದಂತಹ ಉತ್ತರವಾಗುವುದು ಆಪ್ಷನ್ ಎ ನೋಡಿ, ಇದೊಂದು ಅಣುಮತ್ಯರ್ಥಕ ಪದವಾಗಿದೆ. ಅಣುಮತ್ಯರ್ಥಕ ಪದ ತಿನ್ನಬಹುದು ಅನ್ನುವಂಥದ್ದು. ನೆಕ್ಸ್ಟ್, ಹೋಗಬೇಡ ಎಂಬುದು ಡ್ಯಾಶ್ ಕ್ರಿಯಾಪದವಾಗಿದೆ. ಹೋಗಬೇಡ ಅನ್ನುವಂಥದ್ದು ಯಾವ ಕ್ರಿಯಾಪದ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ, ಇದೊಂದು ಪ್ರತಿಷೇಧಾರ್ಥಕ ಕ್ರಿಯಾಪದವಾಗಿದೆ. ಪ್ರತಿಷೇಧಾರ್ಥಕ ಕ್ರಿಯಾಪದ. ತಲುಪಿಯಾನು ಎಂಬುದು ಡ್ಯಾಶ್ ಪದ. ತಲುಪಿಯಾನು ಅನ್ನುವಂಥ ಪದವು ಯಾವ ಪದವಾಗಿದೆ? ಇಲ್ಲಿ ಸರಿಯಾದಂತಹ ಉತ್ತರವಾಗುವುದು ಆಪ್ಷನ್ ಸಿ ನೋಡಿ, ಇದೊಂದು ಸಂಭವನಾರ್ಥಕ ಪದವಾಗಿದೆ. ಸಂಭವನಾರ್ಥಕ ಪದ. ಈಗ ದೂರದರ್ಶನದಲ್ಲಿ ಧಾರಾವಾಹಿಗಳ ಪ್ರಸಾರ ಹೆಚ್ಚಾಗಿದೆ. ಇಲ್ಲಿ ಧಾರಾವಾಹಿಗಳ
ಧಾರಾವಾಹಿ ಸರಿಯಾದ ರೂಪ ಏನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಬಿ ನೋಡಿ, ಧಾರಾವಾಹಿ ಅನ್ನುವಂಥ ಸರಿಯಾದ ರೂಪ ಆಪ್ಷನ್ ಬಿ ದಲ್ಲಿದೆ. ಸ್ಪೆಲ್ಲಿಂಗು ನೋಡ್ಕೊಡ್ರಿ. ಧಾರಾವಾಹಿ. ಇಲ್ಲಿ ಹೇಸಿಗೆ ಮಾಡುವವರು ಶಿಕ್ಷೆಗೆ ಒಳಪಡಿಸಲಾಗುತ್ತದೆ. ಇದರಲ್ಲಿ ಏನು ಸರಿಯಾದ ರೂಪವಾಗುತ್ತೆ? ಒಳಪಡಿಸಲಾಗುತ್ತದೆ ಅನ್ನುವಂಥದ್ದು. ಇಲ್ಲಿ ಆಪ್ಷನ್ ನೋಡಿ, ಒಳಗಾಗುತ್ತಾರೆ ಅನ್ನುವಂಥದ್ದು ಸರಿಯಾದ ರೂಪವಾಗುತ್ತೆ. ಇಲ್ಲಿ ಹೇಸಿಗೆ ಮಾಡುವವರು ಶಿಕ್ಷೆಗೆ ಒಳಗಾಗುತ್ತಾರೆ. ನೆಕ್ಸ್ಟ್, ಹತ್ತಿರದಲ್ಲೇ ಒಂದು ಫಲಹಾರ ಮಂದಿರವಿದೆ. ಹತ್ತಿರದಲ್ಲೇ ಒಂದು ಫಲಹಾರ ಮಂದಿರ ಇದೆ. ಫಲಹಾರ ಅನ್ನುವಂಥದ್ದರ ಸರಿಯಾದ ರೂಪ. ಇಲ್ಲಿ ಆಪ್ಷನ್ ಡಿ ಏನು ತಪ್ಪಿಲ್ಲ, ಇದು ಸರಿಯಾದ ವಾಕ್ಯವಾಗಿದೆ. ಫಲಹಾರ ಅನ್ನುವಂಥದ್ದು ಸರಿಯಾದ ಕಾಗುಣಿತ ಶಬ್ದವಾಗಿದೆ. ನೆಕ್ಸ್ಟ್, ಶಿಕ್ಷಣದ ಪ್ರಸಾರದಿಂದಲೇ ದೇಶೋದ್ಧಾರವಾಗುತ್ತದೆ ಎಂಬ ನಂಬಿಕೆಯನ್ನಿಟ್ಟುಕೊಂಡಿದ್ದ ರಾಮರಾಯರಿಗೆ ಈಗಿನ ವ್ಯವಸ್ಥೆಯನ್ನು ನೋಡಿ ಭ್ರಮಿ ನಿರಶನವಾಯಿತು ಅಂತ. ಅದರಲ್ಲಿ ಸರಿಯಾದ ಒಂದು ಕಾಗುಣಿತವನ್ನು ಗುರುತಿಸಿರಿ ಅಂತಂದರೆ ಆಪ್ಷನ್ ಎ ಸರಿಯಾದ ಕಾಗುಣಿತವಾಗಿದೆ, ಭ್ರಮಿ ನಿರಶನ ಅನ್ನುವಂಥದ್ದು. ನೆಕ್ಸ್ಟ್, ಆತ್ಮೀಯರಿಗೆ ಹಾಗೂ ಸಂಬಂಧಿಗಳಿಗೆ ಬರೆದ ಪತ್ರಗಳು ಸಾಮಾನ್ಯವಾಗಿ ಇತಿ ನಿಮ್ಮ ಡ್ಯಾಶ್ ಎಂದು ಕೊನೆಗೊಳ್ಳುತ್ತವೆ. ಇದರಲ್ಲಿ ಏನು ಸರಿಯಾದ ಒಂದು ಪೂರ್ಣ ರೂಪ ಇತಿ ನಿಮ್ಮ ಅಂತ ಇದೆ. ಸೊ ಅದರ ಸರಿಯಾದದ್ದು ತಪ್ಪಿಲ್ಲ, ಆಪ್ಷನ್ ಡಿ ಅದು ಸರಿಯಾದ ವಾಕ್ಯವಾಗಿದೆ. ಸೊ ಇಲ್ಲಿಗೆ ಇವತ್ತಿನ ನಮ್ಮ ಸಾಮಾನ್ಯ ಕನ್ನಡದ ಪ್ರಶ್ನೆ ಉತ್ತರಗಳು ಮುಕ್ತಾಯಗೊಂಡಿದ್ದಾವೆ. ಕೊನೆಯವರೆಗೂ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಇದೇ ರೀತಿಯಾದ ವಿಡಿಯೋಸು ನಮ್ಮ ಚಾನಲ್ದಲ್ಲಿ ಬರ್ತಾ ಇರುತ್ತೆ. ಕಡ್ಡಾಯ ಕನ್ನಡ ಎಕ್ಸಾಮ್ ಮುಗಿಯೋವರೆಗೂ ಕಂಟಿನ್ಯೂಷನ್ ವಿಡಿಯೋಸ್ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಏನಾದರೂ ತಪ್ಪು ಅನಿಸಿದರೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್.